ಅಧಿಕಾರಿಗಳು ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ. ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್ ಅವ್ರ ಎದೆಗೆ ಹೋಗೋ ಅಂತ ರೀತಿಯಲ್ಲಿ, ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹತ್ರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸಂಶಯ ಇದೆ. ಆಮೇಲೆ 4ನೇ ವ್ಯಕ್ತಿ ಯಾರವನು ಮಹಿಮಾ ದಾಸ್ ಅಂತಕ್ಕಂಥವನು ಹಾಸ್ಪಿಟಲ್ ಇದ್ದವನು ಎಲ್ಲಿಗೆ ಹೋದ ಅಂತಕ್ಕಂಥದ್ದು ಒಂದು ನಮ್ಗೆಲ್ಲರಿಗೂ ಕೂಡ ಅನುಮಾನ ಇದೆ. ಆತ ಅಲ್ಲಿದ್ದಿದ್ರೆ ಎಲ್ಲ ನ್ಯಾಯ ಇರ್ತಕ್ಕಂಥ ವಾಸ್ತುಸ್ಥಿತಿ ಹೇಳ್ತಿದ್ದ ಅಂತಕ್ಕಂಥದ್ದನ್ನ ಮರೆಮಾಚಲಿಕ್ಕೆ ಏನಾದ್ರು ಅರಣ್ಯ ಇಲಾಖೆಯವರು ಅವನ್ನೆಲ್ಲರೂ ಬೇರೆ ಕಡೆ ಇಟ್ಟಿದ್ದಾರೆ ಅಂತಕ್ಕಂಥ ಸಂಶಯ ನಮ್ಮೆಲ್ಲರಿಗೂ ಕೂಡ ಮೂಡಿದೆ. ಖಂಡಿತ ಈ ರೀತಿ ಜನಗಳ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಆಗ್ಬೋದು, ಅವನು ಕ್ರಿಮಿನಲ್ಲೇ ಆಗಿರ್ಲಿ, ಕೊಲೆಗಾರನೇ ಆಗಿರ್ಲಿ, ಅವನ್ನ ದಂಡಿಸ್ತಕ್ಕಂಥದಕ್ಕೆ ಕಾನೂನು ರೀತಿ ನ್ಯಾಯಾಲಯ ಇದೆ. ನ್ಯಾಯಾಲಯ ಕೊಟ್ಟಂತ ತೀರ್ಪಿಗೆ ಬದ್ಧವಾಗ್ಬೇಕು. ಬಿಟ್ರೆ ಇವ್ರು ಏಕಾಏಕಿ ಫಾರೆಸ್ಟ್ನವರು ಗುಂಡಾರಿಸ್ಲಿಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟವರು? ದಯಮಾಡಿ ಇದನ್ನ ಒಳ್ಳೆಯ ರೀತಿಯಲ್ಲಿ ಇದು ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಾಯ ನಮಗಿದೆ. ಅಲ್ಲಿ ಪರಿಹಾರನೂ ಕೂಡ ಇವ್ರೇನ್ ಕೊಟ್ಟಿದ್ದಾರೆ ಸರ್ಕಾರ, 5 ಲಕ್ಷ ರೂಪಾಯಿ ಒಬ್ಬೊಬ್ಬರು ಜೀವಕ್ಕೆ 5 ಲಕ್ಷ ಬೆಲೆ ಕಟ್ತಿರಲ್ಲ ಬಾಲವರೇ, ಅದನ್ನು ಅದು ಗೊತ್ತಾಗಲ್ವಾ? ಒಂದು ಜೀವಕ್ಕೆ ಅವ್ರು ನಂಬ್ಕೊಂಡು ಎಷ್ಟು ಜನ ಇರ್ತಾರೆ ಎಲ್ಲದೂ ಕೂಡ. ಈ ತರ ಆದಂತ ಘಟನೆಗೆ ಯಾವ ರೀತಿ ಅವ್ರ ಕುಟುಂಬಕ್ಕೆ ರಕ್ಷಣೆಗೆ ನಿಂತ್ಕೋಬೇಕು ಅದೆಲ್ಲದನ್ನು ಕೂಡ ತನಿಖೆ ಆಗಿ ಅವ್ರಿಗೆಲ್ಲರಿಗೂ ಕೂಡ ರಕ್ಷಣೆ ಕೊಡಬೇಕು ಆ ಕುಟುಂಬಕ್ಕೆ ಅಂತ ಒತ್ತಾಯನ ಸರ್ಕಾರನ ಮಾಡ್ಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ಸಚಿವರು ಸ್ಟೇಟ್ಮೆಂಟ್ ಮಾಡೋರು, ದೇಶ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ 3 ಜನರ ಕಗ್ಗೊಲೆ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಆಗಿದೆ, ಸರ್ಕಾರದ ನೌಕರರ ಕಡೆಯಿಂದ ಆಗಿದೆ. ಇದು ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಕೆಲಸ. ನಾನು ಪಶ್ಚಿಮ ಘಟ್ಟದ ಅಭಯಾರಣ್ಯದ ನಡುವಿನ ಊರಿನಿಂದ ಬಂದವನು. ನಾನು ಇವತ್ತು ಇದಕ್ಕೆ ಅನುಮತಿ ಕೊಟ್ಟರೆ ಈ ಮೆಸೇಜ್ಗಳು ನಮ್ಮ ಅರಣ್ಯ ಇಲಾಖೆಯ ನೌಕರರಿಗೆ ಹೋದರೆ ನಮ್ಮನ್ನು ಉಳಿಸೋದಿಲ್ಲ ಅವರು. ನಮ್ಮ ಊರುಗಳೇ ಅಭಯಾರಣ್ಯದ ಒಳಗಡೆ ಇದೆ, ಹುಲಿ ಕಾರಿಡಾರ್ ಇದೆ, ಆನೆ ಕಾರಿಡಾರ್ ಇದೆ, ಎಲ್ಲ ಕಾರಿಡಾರ್ಗಳು ಅಲ್ಲಿದ್ದಾವೆ. ಇವರು ನಮ್ಮ ಊರುಗಳಲ್ಲೇ ಮಾಡಿದ್ದಾರೆ ಅಧ್ಯಕ್ಷರೇ. CCTVಗಳನ್ನು ಹಾಕಿದ್ದಾರೆ. ಯಾರಾದ್ರೂ ಗನ್ ಹೊತ್ಕೊಂಡು ಕಾಡೊಳಗೆ ಹೋದ್ರೆ ಮಾರನೇ ದಿವಸ ಅವನ ಮನೆಗೆ ಹೋಗಿ ಹಿಡ್ಕೊಂಡು ಬರ್ತಾರೆ. ನಮ್ಮಲ್ಲಿ ನಡೀತಾ ಇರುವಂತ ರೀತಿ ಇದು. ಇಲ್ಲಿ ಯಾಕೆ ಹೀಗಾಯ್ತು? CCTVಗಳು ಅಲ್ಲಲ್ಲಿದ್ದಾವೆ. ಕಾಡಿಗೆ ಪ್ರವೇಶ ಮಾಡಲಿಕ್ಕೆ ನಿರ್ಬಂಧ ಹಾಕಿ ನೀವು, ಅದೇನು ತೊಂದರೆ ಇಲ್ಲ. ಆದರೆ ಕಾಡು ಒಳಗಡೆನೆ ಇರುವಂತ ಊರಿನವರು ಜಾನುವಾರುಗಳನ್ನು ಮೇಯಿಸ್ಲಿಕ್ಕೆ ಹೋಗ್ಬೇಕಾಗ್ತದೆ. ಒಂದು ಊರಿಂದ ಇನ್ನೊಂದು ಊರಿಗೆ ರಸ್ತೆನಲ್ಲಿ ಹೋಗ್ಬೇಕಾಗತ್ತೆ. ನೀವು ಹಿಂಗೆ ಗುಂಡಿಟ್ಟು ಸುಟ್ರೆ ಎಷ್ಟು ಜನ ಸಾಯಿಸ್ತೀರಿ? ನೀವು ಏನು ಮೆಸೇಜ್ ಕೊಡ್ತೀರಿ? ಅದೇನು ಪಾಕಿಸ್ತಾನದ ನೆಲವಾದು ಕಾಡು? ನಮ್ಮ ದೇಶದ್ದೇ, ಅಲ್ಲಿ ಇರುವ ಜನ ನಮ್ದವರೇ. ಪ್ರಾಣಿಗಳಿಗೆ ಅಲ್ಲಿ ರಕ್ಷಣೆ ಉಂಟು, ಅಲ್ಲಿ ರೈತರಿಗೆ ಜನರಿಗೆ ರಕ್ಷಣೆ ಇಲ್ಲ. ನೀವು ಹೊಡೆದಾಕ್ಬೋದು. ಇದು 4ನೇ ವ್ಯಕ್ತಿ ಎಲ್ಲೋದ ಅಂತ ಹೇಳಲಿಲ್ಲ ಅವರು. ಇದು ಇವತ್ತು ಎಲ್ಲರ ತಲೆಯಲ್ಲಿ ಅನುಮಾನ ಕಾಡ್ತಾ ಇದೆ. ಅವನ್ನ ಎತ್ಕೊಂಡು ಹೋಗಿಟ್ಟಿದ್ದಾರೆ. ಅವನು ಕಣ್ಣಾರೆ ಏನ್ ನೋಡ್ದ? ಹೊಲದಲ್ಲಿ ಮಲಗಿದವ್ರನ್ನ ಎತ್ಕೊಂಡು ಹೋಗಿದಾರ ಇವರು, ಅಥವಾ ಕಾಡಲ್ಲಿದ್ದವ್ರನ್ನ ಹೊಡೆದಿದ್ದಾರ ಅನ್ನುವಂಥದ್ದು ಅವ ಹೇಳಬೇಕು. ಅವನ್ನ ಯಾಕೆ ತಪ್ಪಿಸಿದಿರಿ ನೀವು? ನಿಮ್ಮ ಸ್ಟೇಟ್ಮೆಂಟ್ ನಲ್ಲಿ ಇದು ಯಾಕೆ ಮಾಡಲಿಲ್ಲ? ಅವರ ತಗೊಂಡೋಗುವಂತ ಮಾಂಸದ ಚೂರುಗಳಲ್ಲಿ ಗುಂಡೇಟಿನ ಕಲೆಯನ್ನು ನೋಡಿದಿರಿ. ಸತ್ತವ್ರ ಮೈ ಮೇಲೆ, ಇನ್ನು ಬದುಕಿರ್ತಕ್ಕಂಥವ್ರ ಮೈ ಮೇಲೆ ಎಷ್ಟು ಗುಂಡು ಬಿದ್ದಿದೆ? ಯಾವ ಗುಂಡು ಬಿದ್ದಿದೆ? ಅದು ಯಾವ ಗನ್ನಿಂದ ಹಾರಿಸಿದ್ದಾರೆ? ನಿಮ್ಮ ಸ್ಟೇಟ್ಮೆಂಟ್ ನಲ್ಲಿ ಬರಲಿಲ್ಲ. ಹಾಗಾಗಿ ಅಧ್ಯಕ್ಷರೇ, ಇವ್ರು ಹೇಳಿದ್ರು ಕಾಡು ಕಳ್ಳರು ಅಂತ ಹೇಳಿ ಡಿಕ್ಲೇರ್ ಮಾಡಿಬಿಟ್ರು. ಈ ಹಿಂದೆ ಅವ್ರ ಮೇಲೆ ಎಷ್ಟು ಪ್ರಕರಣ ಇತ್ತು? ಅವ್ರ ಎಬಿಚಿಯಲ್ಸ ಎಷ್ಟು ಪ್ರಕರಣಗಳನ್ನ ಹೂಡಿದಿರಿ? ಇವನ್ನ ನೀವು ಹೇಳಲಿಲ್ಲ. ಹೀಗಾಗಿ ಅಮಾಯಕ ಜನರನ್ನ ಇವತ್ತು ಕೊಂದಿದ್ದೀರಿ. ಇದು ಸಾಮಾನ್ಯ ಸಂಖ್ಯೆ ಅಲ್ಲ, ಅತ್ಯಂತ ಗಂಭೀರವಾದಂಥ ಪ್ರಕರಣ ಅಧ್ಯಕ್ಷರೇ. ಇದನ್ನು ಚರ್ಚೆಗೆ ನೀವು ಅವಕಾಶ ಕೊಡಬೇಕು ಮತ್ತು ಸರಿಯಾದಂಥ ತನಿಖೆ ನಡೀಬೇಕು. ಆ ಕುಟುಂಬಗಳಿಗೆ ಸಾಂತ್ವನ ಹೆಂಗೆ ಹೇಳ್ತೀರಿ? ನೀವು ಎಷ್ಟು ಲಕ್ಷ ಕೊಡಿ ಅವ್ರನ್ನ ಜೀವ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವ್ರನ್ನ ಸುತ್ತುವರೆದು ಹಿಡಿಬಹುದಾಗಿತ್ತು. CCTVಗಳಿತ್ತು. ಎಬಿಚಿಯಲ್ಸ್ ಆದರೆ ನಿಮ್ಮ ಫಾರೆಸ್ಟ್ ಗಾರ್ಡ್ ಮತ್ತು ವಾಚ್ಮನ್ಗಳಿಗೆ ಪ್ರತಿಯೊಬ್ಬರ ಮಾಹಿತಿ ಇರ್ತದೆ. ಆ ಊರಿನಲ್ಲಿ ಯಾರು ಕಳ್ಳಾಟ ಕಡಿಯವ, ಯಾರು ಶಿಕಾರಿ ಮಾಡವ ಅಂತ ಹೇಳುವಂತ ಮಾಹಿತಿ ಇರ್ತದೆ. ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳ್ಕೊಬರ್ಬೋದಾಗಿತ್ತು. ನೀವು ಮೊಕದ್ದಮೆ ಹಾಕ್ಬೇಕಾಗಿತ್ತು. ನೀವೇನು ಕೋರ್ಟ? ನೀವು ಶಿಕ್ಷೆ ಕೊಡ್ಲಿಕ್ಕೆ ಮರ್ಡರ್ ಮಾಡಿದ್ದೀರಿ ನೀವು. ಹಾಗಾಗಿ ನೀವು ಕ್ಷಮೆ ಕೇಳಬೇಕು, ಆ ಜನರಿಗೆ ಕ್ಷಮೆ ಕೇಳಬೇಕು, ಅವರಿಗೆ ಸರಿಯಾದಂಥ ಸೂಕ್ತ ಪರಿಹಾರ ಕೊಡಬೇಕು. ಮತ್ತು ಯಾರು ಇದನ್ನ ಹೊಡೆದಿದ್ದಾರೆ, ಅನವಶ್ಯಕವಾಗಿ ಅಮಾಯಕರನ್ನು ಹೊಡೆದಿದ್ದಾರೆ,
ಅವರಿಗೆ ಶಿಕ್ಷೆ ಆಗುವಂಥದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ರೆ ನಾವು ಯಾರು ಪಶ್ಚಿಮ ಘಟ್ಟದ ಆ ಕಾಡುಗಳಲ್ಲಿ ವಾಸ ಮಾಡುವಂಥವ್ರು ಬಹಳ 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 ಹೆದರಿ ಹೋಗಿದ್ದಾರೆ. ಇದರಿಂದಾಗಿ ನಾವು ಓಡಾಟ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಇದು ಆಗಬೇಕು ಅಧ್ಯಕ್ಷರು ನಾವು ಒತ್ತಾಯಿಸ್ತಾ ಇದ್ದೀವಿ. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್. ಸಭಾಧ್ಯಕ್ಷ ಒಂದೇ ಒಂದು ಪಾಯಿಂಟ್ ಬೇರೆ ಪಾಯಿಂಟ್. ಮನೆ ಸಭಾಧ್ಯಕ್ಷರೇ, ಈಗಾಗಲೇ ಕಾಡಂಚಿನಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಅದೇ ರೀತಿ ಕಾರ್ಮಿಕರು ಇರ್ಬೋದು, ಈ ಕಾಡಂಚಿನ ಜನರು ಮತ್ತೆ ಅರಣ್ಯಾಧಿಕಾರಿಗಳ ಮಧ್ಯೆ ಸಂಘರ್ಷ ಅಂತೂ ನಿರಂತರವಾಗಿ ನಡೀತಾನೆ ಇದೆ. ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಮಡಿಕೇರಿ ಇರ್ಬೋದು, ಕರಾವಳಿ ಭಾಗದಲ್ಲೂ ಕೂಡ ಈ ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ಜನರು ಮತ್ತೆ ಅಧಿಕಾರಿಗಳ ಮಧ್ಯೆ ಸಂಘರ್ಷ ನಡೀತಾ ಇರ್ತಕ್ಕಂಥ ಒಂದ್ ಕಡೆ ಆದರೆ, ನೆನ್ನೆ ಹನೂರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ, ಇವತ್ತು ಅರಣ್ಯಾಧಿಕಾರಿಗಳು ತಮ್ಮ ಆತ್ಮರಕ್ಷಣೆಗೋಸ್ಕರ ಎನ್ಕೌಂಟರ್ ಅಂತ ಹೇಳಿದ್ರೆ ಖಂಡಿತ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆಗ ಗಂಭೀರ ಚರ್ಚೆನೂ ಕೂಡ ಆಗಬೇಕು. ಮತ್ತೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ರೀತಿಯ ಕ್ರಮವನ್ನು ಕೂಡ ಕೈಗೊಳ್ಳಬೇಕಾಗ್ತದೆ. ಯಾರು ಅಧಿಕಾರಿಗಳು ಈ ರೀತಿ ಎನ್ಕೌಂಟರ್ ಮಾಡಿದ್ದಾರೆ ಅವ್ರ ವಿರುದ್ಧ ಏನ್ ಆಕ್ಷನ್ ತಗೊಳ್ತಾರೆ ಸರ್ಕಾರ, ಅವ್ರನ್ನ ಸಸ್ಪೆಂಡ್ ಮಾಡ್ತಾರ, ಏನ್ ಆಕ್ಷನ್ ತೆಗೆದುಕೊಳ್ತಾರೆ, ಆ ಕುಟುಂಬಕ್ಕೆ ಏನ್ ಪರಿಹಾರ ಕೊಡ್ತಾರೆ ಅನ್ನೋದನ್ನು ಕೂಡ ಸದನಕ್ಕೆ ಸ್ಪಷ್ಟಪಡಿಸಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಕೊಡ್ತೀರಾ ಆಮೇಲೆ ಕೊಡ್ತೀರಾ ಮಂತ್ರಿಗಳೇ? ದಯಮಾಡಿ, ಯಾಕೆಂದ್ರೆ ಇವತ್ತು ಇದೊಂದು ಒಳ್ಳೆ ಮೆಸೇಜು ತಮಗೆ ನಾನು ಅಭಿನಂದಿಸ್ತೇನೆ. ಕಾರಣ ಏನಂದ್ರೆ ಇದು ಚರ್ಚೆ ಆಗ್ಬೇಕಾಗಿತ್ತು, ಅವಕಾಶ ಕೊಟ್ಟಿದ್ದಾರೆ, ಚರ್ಚೆ ಆಗಿದೆ. ಇಲ್ಲಿ ಒಂದು ಪದ ಏನಂದ್ರೆ ಕಾರ್ಗಳ್ರು ಅಂತಾರೆ. ಅವ್ರ ಮೇಲೆ ಏನು FIR ಆಗಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾವ ಆಧಾರದ ಮೇಲೆ ನೀವು ಕಾರ್ಗಳ್ರು ಅಂತ ಹೇಳ್ತೀರಿ ಅದನ್ನ ಹೇಳ್ಬೇಕಲ್ಲ. ಇದು ಬಹುಶಃ ಏನ್ ಕದ್ವಾರೋ ಗೊತ್ತಿಲ್ಲ, ಅದ್ಯಾವ ಕೇಸ್ ಅವ್ರ ಮೇಲಿಲ್ಲ. ಅದರಿಂದ ಆ ಪದ ಬಳಕೆ ಬಹುಶಃ ಸರಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಇದು ಪೂರ್ವ ಪೀಡಿತವಾದಂತ ಒಂದು ಕೊಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಯಾತಕ್ಕೆ ಇಲ್ಲಿ ಹೇಳ್ತಾರೆ 30 ಕೆಜಿ ಬಟ್ಟೆಂದಿತ್ತು ಅಂತ, ಅದು ಚರ್ಮ ಎಲ್ಲೋಯ್ತು ಅದೇ ಹೇಳ್ಬೇಕಲ್ಲ. ಏನ್ ಅವ್ರು ತಿಂದ್ರ ಅಲ್ಲ ಫಾರೆಸ್ಟರ್ ತಿಂದ್ರ? ಚರ್ಮ ಇಲ್ದಾನೆ 30 ಕೆಜಿ ಮಟನ್ ಹೆಂಗ್ ಬರುತ್ತೆ ಅಧ್ಯಕ್ಷರೇ? ಹಾಗಾಗಿ ಬಹುಶಃ ಈ ಸರ್ಕಾರ ಇಟ್ ಇಸ್ ಅ ಫೇಸ್ ಸೇವಿಂಗ್ ಸ್ಟೇಟ್ಮೆಂಟ್ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. 100% ಸುಳ್ಳು. ಇವತ್ತು ಓಲಿ ಅಲ್ಲದು ಹೇಳ್ಬೇಕಲ್ಲ, ಓಲಿ ಚರ್ಮ ಉಳಿದಿದೆ, ಇಲ್ಲಿ ಚರ್ಮನ ಅಲ್ಲಿ ಯಾರಾದ್ರೂ ಕಟ್ ಮಾಡ್ತಾರೆ ಅಧ್ಯಕ್ಷರೇ? ನಿಮಗೆ ಪಕ್ಕದಲ್ಲೇ ಇದ್ದೀರಿ ಫಾರೆಸ್ಟ್, ಯಾರು ಅಲ್ಲಿ ಕಟ್ ಮಾಡಕ್ಕಲ್ಲ. ಊರಿ ತಾಡೋಗಿ ಕಟ್ ಮಾಡ್ಕೊಂಡು ಮಾಂಸ ಹಂಚ್ಕೊಳ್ಳೋದು ನಾವು ನೋಡಿದೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಸರ್ಕಾರ, ಇಲ್ಲ ಅದರಲ್ಲಿ 30 ಕೆಜಿ ಇತ್ತು, ಆ ಚರ್ಮ ಎಲ್ಲಿ ಕಳಿಸಿ ಅಂತ ಹೇಳ್ಬೇಕಲ್ಲ. ನಮ್ಮ 1972 ಆಕ್ಟ್ ಏನಲ್ಲಿ ಏನಾದ್ರೂ ಕೊಲೆ ಮಾಡಬೇಕು ಅಂತ ಇದೆಯಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಬೇಕು, ಎದುರಿಸಬೇಕು, ನಾನು ಒಪ್ತೀನಿ. ನೀವು ಕಾಲಿಗೋ ಕೈಗೋ ಹೊಡೆದಿದ್ರೆ ಓಕೆ. ಅಲ್ಲೇನು ಹೇಳ್ತಾರೆ, ಕೇವಲ 7 ಮೀಟರ್ 8 ಮೀಟರ್ ಹೊಡೆದಿರೋದು, ಅದೇ ಎದೆಗೆ ಹೊಡಿಬೇಕಾಗಿತ್ತು. ಕಾಲು ಅವ್ರಿಗೆ ಕಣ್ಣಿಗೆ ಕಾಣ್ತಿರ್ಲಿಲ್ವಾ? ಫಾರೆಸ್ಟ್ ಕಣ್ಣಿಗೆ ಕಾಣಕ್ಕಿಲ್ವ ಸ್ವಾಮಿ? ಇಟ್ ಶೋಸ್ ಪರ್ಪಸ್ ಆಗಿ ಕೊಲೆ ಮಾಡಿರೋದು. ಇಟ್ ಈಸ್ ಎ ಕಿಲ್ಲಿಂಗ್, ಟೋಟಲಿ ಕಿಲ್ಲಿಂಗ್. ಇದ್ರಲ್ಲಿ ಯಾವ ನ್ಯಾಯ ನೀತಿ ಇಲ್ಲ. ಕಾನೂನು 172 ವೈಲೇಟ್ ಮಾಡಿದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಇವತ್ತು ಇದೊಂದು ತಂತ್ರಗಾರಿಕೆ, ಸರ್ಕಾರ ಒಂದು ತಂತ್ರಗಾರಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧ್ಯಕ್ಷರೇ, ಒಂದೇ ನಿಮಿಷ ಮುಗಿಸ್ತೀವಿ. ಇವತ್ತು FIR ಅವ್ರ ಮೇಲೆ ಹಾಕಿರ್ಬೇಕಾಗಿತ್ತು, ಅರೆಸ್ಟ್. ಇವರಿಗೆ ಆ ಶಕ್ತಿ ಇದ್ರೆ, ಈ ಸರ್ಕಾರಕ್ಕೆ ಫಾರೆಸ್ಟ್ ಶಕ್ತಿ ಇದ್ರೆ ಅವ್ರು ಹಿಡ್ಕೊಂಡ್ ಬಂದಿದ್ರೆ ನಾವು ಒಪ್ತಿದ್ದೋ. ಅವ್ರು ಹಿಡಿದ ಬರೀ ಶೂಟ್ ಮಾಡಿದ್ರೆ ಒಂದು ದೊಡ್ಡ ಅಚೀವ್ಮೆಂಟ್ಸ್ ಅಂದ್ರೆ ವಾಟ್ ಯು ಮೀನ್ ಆಫ್ ಇಟ್? ಹೆಂಗೆ ಸರ್ಕಾರ ನಡೆಯೋ ರೀತಿನ ಇದು? ದಯಮಾಡಿ ಇದು ಬಹಳ ಅನ್ಯಾಯ ಆಗಿದೆ. ಮತ್ತೆ ಆ ಕುಟುಂಬಕ್ಕೆ ಯಾವುದೇ ರಾಜ್ಯದಲ್ಲಿ ಇರಲಿ, ತಮಿಳುನಾಡು ಇರಲಿ, ಕರ್ನಾಟಕ, ಕೇರಳ ಇರಲಿ, ಅವ್ರಿಗೊಂದು ಕುಟುಂಬ ಇರ್ತದೆ. ಆ ಕುಟುಂಬದವರಿಗೆ ನೀವು ಕೊಡೋ ಪರಿಹಾರ ಸರಿಯಾಗೋದಿಲ್ಲ. ಒಳ್ಳೆ ಪರಿಹಾರ ಅವ್ರಿಗೆ ಕೊಡಬೇಕು. ಇವತ್ತು ರೈತರು ಯಾಕೆ ಹೋರಾಟ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ರೈತರು ಹೋರಾಟ ಮಾಡ್ತಾರೆ ಅಂದ್ರೆ ಕಾರ್ಗಳ್ರಿಗೆ ಹೋರಾಟ ಮಾಡಕ್ಕಿಲ್ಲ, ಶೂಟರ್ ಹೋರಾಟ ಮಾಡಕ್ಕಿಲ್ಲ. ದೇ ಆರ್ ರಿಯಲಿ ಫಾರ್ಮರ್ಸ್. ಸತ್ತಿರೋರು ರಿಯಲಿ ಫಾರ್ಮರ್ಸ್. ಅವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ರೈತ ಸಂಘಟನೆ ಇವತ್ತು ಹೋರಾಟಕ್ಕೆ ಹಾಕಿದೆ.
ನಾನು ಹೇಳ್ತೀನಿ, ಸರ್ಕಾರ ಇವತ್ತೇನೋ ಒಂದು ಮಾಡಿದ್ದಾರೆ ನಮ್ಮ ಪುಟ್ರಿಂಗ್ ಶೆಟ್ಟರು ಜುಡಿಷಿಯರಿ. ಈಗ ಅಲ್ಲಿನವರೆಗೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತೀರಿ? ಶೂಟ್ ಔಟ್ ಮಾಡಿದ್ರೆ ಏನ್ ಕ್ರಮ ತಗೋತೀರಿ? ಅದನ್ನ ಹೇಳ್ಬೇಕಲ್ಲ ಸದನಕ್ಕೆ ಹೇಳಿದ್ರೆ ಹೆಂಗಾಗ್ತದೆ?